ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ SSLC ಮಕ್ಕಳಿಗೆ ಅನುಕೂಲ ಅಲ್ಲ ಅಂತೇಳಿ SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಸೊ ಇವತ್ತಿನ ವಿಡಿಯೋ 23ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅನ್ನೋದೇನು ಸಪ್ಲಿಮೆಂಟರಿ ಲೆಸನ್ ಇದೆ, ಸೆಕೆಂಡ್ ಲೆಸನು. ಸೊ ಆ ಲೆಸನ್ ನಂತರ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಮತ್ತು ಎಲ್ಲರೂ ಎಡಿಷನಲ್ ಕ್ವಶನ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ, SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಬಹಳ ಮುಖ್ಯವಾದ ಪ್ರಶ್ನೆಗಳು. ಸೊ ಇದು 23rd ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಿದೆ. ಸೊ ಎಲ್ಲ ಸಪ್ಲಿಮೆಂಟರಿ 2 ಮಾರ್ಕ್ಸ್ ಕ್ವಶನ್ಸೇ ಬರ್ತಾವೆ, ಅದಕ್ಕಾಗಿ ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸೊ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳನ್ನ ಮಾಡಿದ್ದೀನಿ. ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ಬರುತ್ತೆ, ಅವಳ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ಎಲ್ಲ ವಿಡಿಯೋನ ನೋಡ್ಬೋದು. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಇವತ್ತು ವಿಡಿಯೋ ಸಪ್ಲಿಮೆಂಟರಿ ರೀಡರ್ ಸೆಕೆಂಡ್ ಲೆಸನ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತ ಬ್ಯೂಟಿಫುಲ್ ಸಪ್ಲಿಮೆಂಟರಿ ರೀಡರ್ ಇದ್ದಾರೆ. ಸೊ ಡಿ.ಕೆ. ಡೋಲ್ಮಾ ಅವರ ಒಂದು ಲೈಫ್ ಕತೆ, ಜೀವನ ಕತೆ ಆಧಾರಿತ ಒಂದು ಆಟೋಬಯೋಗ್ರಫಿ. ಸೊ ಇದರಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. 2-3 ಸೆಂಟೆನ್ಸ್ ಕ್ವಶನ್ಸ್ಗಳನ್ನ ಮಾತ್ರ ನಾವು ಡಿಸ್ಕಸ್ ನೋಡಬೇಕಾಗತ್ತೆ. ಓಕೆ, ಹಾಗಾದರೆ ಎಲ್ಲನೂ ಯಾವುದ ಆಧಾರದ ಮೇಲೆ ನೀವು ಡಿಸ್ಕಸ್ ಮಾಡ್ತಿದ್ದೀರಿ ಸರ್ ಅಂತಂದರೆ, ಏನು ನಮ್ಮ SSLC ಬೋರ್ಡ್ದವರು ಚಾಪ್ಟರ್ ವೈಸ್ ಏನು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಸೊ ಅದರ ಆಧಾರವಾಗಿ ಇಟ್ಕೊಂಡು ನಾವು ಎಲ್ಲ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಸೊ ಇಲ್ಲಿ ಕೊಟ್ಟಿರ್ತಾರೆ. ಸೊ 2 ಮಾರ್ಕ್ಸ್ ಕ್ವಶನ್. ಸೊ ಮೇನ್ ಕ್ವಶನ್ ನಂಬರ್ 6, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್. 7 ಕ್ವಶನ್ಸ್ ಇರ್ತಾವೆ. ಇದರಲ್ಲಿ 4 ಕ್ವಶನ್ಸ್ ಸಪ್ಲಿಮೆಂಟರಿ ಕೇಳ್ತಾರೆ, 1, 2, 3, 4. ಸೊ ಇದರಲ್ಲಿದ್ದು ನೀವು 1 ಮತ್ತು 2ನೇ ಲೆಸನ್ನಲ್ಲಿ 1 ಚಾಯ್ಸ್ ಮಾಡಿ ಬರೀಬೇಕು, ಆ್ಯಂಡ್ 3 ಮತ್ತು 4 ಕ್ವಶನ್ಸ್ನಲ್ಲಿ 1 ಚಾಯ್ಸ್ ಮಾಡಿ ಬರೀಬೇಕಾಗತ್ತೆ. ಸೊ ಇದರಲ್ಲಿ ಒಂದು ಬರೀರಿ. ಸೊ ನಾನು ಹೇಳ್ತೀನಿ, ಎಲ್ಲ ಕ್ವಶನ್ ಆನ್ಸರ್ಸು ಟಚ್ ಮಾಡಿರಿ, ಭಾಳಷ್ಟು ಅನುಕೂಲ ಆಗುತ್ತೆ. ಎಲ್ಲರೂ ಮಾರ್ಕ್ಸ್ ಕಡಿಮೆ ಇದ್ದರೂ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಗಿವ್ ಅನ್ ಅಕೌಂಟ್ ಆಫ್ ದ ಹಾರ್ಡ್ಶಿಪ್ಸ್. ಈ ವರ್ಡ್ ನಿಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ಕ್ವಶನ್ ಆನ್ಸರ್ ಸಿಗ್ತಾವೆ, ಬಟ್ ನಾನು ಕೆಲವು ಟ್ರಿಕ್ಸ್ ಹೇಳ್ತಿದ್ದೀನಿ, ಅವ್ನು ನಿಮ್ದಲ್ಲಿ ಇಟ್ಕೊಳ್ರಿ. ಹಾರ್ಡ್ಶಿಪ್ಸ್ ಅಂತ ಬಂದಾಗ ಚಾಲೆಂಜಸ್ ಡಿ.ಕೆ. ಡೋಲ್ಮಾ ಫೇಸ್ಡ್ ಬಿಫೋರ್ ಶಿ ವಾಸ್ ಕ್ವಾಲಿಫೈಡ್ ಫಾರ್ ದಿಸ್ ವೆಂಚರ್. ಈ ವೆಂಚರ್ಗಿಂತ ಕ್ವಾಲಿಫೈ ಆಗೋಕ್ಕಿಂತ ಮುಂಚೆ ಅವರು ಡಿ.ಕೆ. ಡೋಲ್ಮಾ ಅವರು ಫೇಸ್ ಮಾಡಿದಂಥ ಏನೇನು ಚಾಲೆಂಜಸ್ ಇದ್ದು, ಹಾರ್ಡ್ಶಿಪ್ಸ್ ಇದ್ದು ಅದನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಹಾರ್ಡ್ಶಿಪ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿನೂ ಹಾರ್ಡ್ಶಿಪ್ಸ್ ಅನ್ನೋದು ಬರುತ್ತೆ. ಗ್ರೇಡ್ ಮಾಡ ಯಾವ ಚರಿಷ್ದಲ್ಲಿನೂ ಕೂಡ ಹಾರ್ಡ್ಶಿಪ್ಸ್ ಬರುತ್ತೆ. ಇವನ್ ಬರ್ಡ್ ಆಫ್ ಹ್ಯಾಪಿನೆಸ್ದಲ್ಲಿನೂ ಕೂಡ ಹಾರ್ಡ್ಶಿಪ್ಸ್ ಬರುತ್ತೆ. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇದೇ ಕ್ವಶನನ್ನು ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ವಾಟ್ ಹಾರ್ಡ್ಶಿಪ್ಸ್ ಡಿ.ಕೆ. ಡೋಲ್ಮಾ ಫೇಸ್ ಇನ್ ಅರ್ಲಿ ಲೈಫ್ ಅಂತ ಕ್ವಶನ್ ಕೇಳಿದ್ರು. ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಇದರಲ್ಲಿ ಹೌ ಕ್ಯಾನ್ ಯು ಸೇ ದಟ್ ಡಿ.ಕೆ. ಡೋಲ್ಮಾಸ್ ಲೈಫ್ ವಾಸ್ ಸಾರಫುಲ್ ಅಂತ, ದುಃಖಕರವಾಗಿತ್ತು ಅನ್ನೋದು ಹೇಗೆ ಹೇಳ್ತಾರೆ ಅಂತೇಳಿ. ಆಮೇಲೆ ರೈಟ್ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿ.ಕೆ. ಡೋಲ್ಮಾ ಅಂತೇಳಿ. ಆಮೇಲೆ ಇದು ಎನ್ಯುವಲ್ ಎಕ್ಸಾಮ್ 2ದಲ್ಲಿ ಲಾಸ್ಟ್ ಇಯರ್ 24-25ದಲ್ಲಿ. ಆಮೇಲೆ ಇದಕ್ಕೆ ಆನ್ಸರ್ ಏನು ಕೊಟ್ಟಿದ್ದು ನೋಡ್ರಿ, ಯಾವುದೇ ರೀತಿ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್. ಡಿ.ಕೆ. ಡೋಲ್ಮಾ ವಾಸ್ ಬಾರ್ನ್ ಇನ್ ಪುವರ್ ಫ್ಯಾಮಿಲಿ. ಫಸ್ಟ್ ಪಾಯಿಂಟ್ ಬರೀರಿ, ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ರು. ವೆನ್ ಶಿ ವಾಸ್ ಜಸ್ಟ್ 11 years old ಇದ್ದಕ್ಕಾರ ಶಿ ಲಾಸ್ಟ್ ಹರ್ ಮದರ್, ತಾಯಿನ ಕಳ್ಕೊತಾರೆ, ಸೆಕೆಂಡ್ ಪಾಯಿಂಟ್. ಅದಾದ ನಂತರ ಥರ್ಡ್ ಪಾಯಿಂಟ್, ಲೇಟರ್ ಶಿ ಆಲ್ಸೋ ಲಾಸ್ಟ್ ಹರ್ ಎಲ್ಡರ್ ಬ್ರದರ್, ಥರ್ಡ್ ಪಾಯಿಂಟ್. ಈ 3 ಪಾಯಿಂಟ್ಸ್ ಇರಲೇಬೇಕಾಗತ್ತ. ಸೊ ದೀಸ್ ಟ್ರಾಜಿಕ್ ಇನ್ಸಿಡೆಂಟ್ ಮೇಡ್ ಹರ್ ಅರ್ಲಿ ಲೈಫ್ ಸಾರಫುಲ್ ಆ್ಯಂಡ್ ಫುಲ್ ಹಾರ್ಡ್ಶಿಪ್ಸ್ ಅಂತ ಕೊಟ್ಟಿದ್ದೀವಿ. ಅದೇ ಕ್ವಶನ್ ಆನ್ಸರ್ ಮಾಡಿದ್ದೀವಿ. ಸೊ ಈ 3 ಪಾಯಿಂಟ್ಸ್ ಇದ್ದರೆ ದೇ ಹ್ಯಾವ್ ಟು ಗಿವ್ 2 ಮಾರ್ಕ್ಸ್ ರೀ. ಸೆಕೆಂಡ್ ಕ್ವಶನ್, ಹೌ ಹ್ಯಾಡ್ ಡೋಲ್ಮಾ ಡಿಸ್ಕ್ರೈಬ್ ಹರ್ ಪ್ರಿಪೇರೆನ್ಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಕ್ವಶನ್ ಕೇಳಿದ್ರೆ, ಅಥವಾ ಇದನ್ನೇನು ಮತ್ತು ಇನ್ನೊಂದು ಕ್ವಶನ್ ಏನಿಲ್ಲ. ಸೊ ಈ ಪ್ರಿಪೇರ್ನೆಸ್ ಆಫ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅನ್ನೋದು ಕೀವರ್ಡ್ ಅಂತ ಇಟ್ಕೊಡ್ರಿ. ಯಾವ ರೀತಿ ಕಠಿಣತೆಯನ್ನು ಫೇಸ್ ಮಾಡ್ತಾರೆ ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಅಂತ ಕೇಳಿದರೆ, ಫ್ರಮ್ ಅವರ್ ಚೈಲ್ಡ್ಹುಡ್ ಡಿ.ಕೆ. ಡೋಲ್ಮಾ ಹ್ಯಾಡ್ ಅ ಸ್ಟ್ರಾಂಗ್ ಡಿಸೈರ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಬಾಲ್ಯದಲ್ಲಿದ್ದಾಗಲೇ ಅವರಿಗೆ ಮೌಂಟ್ ಎವರೆಸ್ಟ್ ಏರೋದು ಒಂದು ಕನಸು ಕಾಣ್ತಾ ಇದ್ರು. ಶಿ ವಾಚ್ ದ ಮೌಂಟೇನ್ಸ್ ಡೈಲಿ ಆ್ಯಂಡ್ ಡೆವಲಪ್ಡ್ ಫರ್ಮ್ ಡಿಟರ್ಮಿನೇಷನ್. ನೋಡ್ತಾ ಇದ್ರು ಫರ್ಮ್ ಡಿಟರ್ಮಿನೇಷನ್ ಇಂದ. ಶಿ ಪ್ರಾಕ್ಟೀಸ್ ಮೌಂಟೇನ್ ಫಾರ್ ನಿಯರ್ಲಿ 4 hours ಎವ್ರಿ ಡೇ. ಇದು ಕಂಪಲ್ಸರಿ ಇರಲೇಬೇಕು, 4 hours ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಆ್ಯಂಡ್ ವಾಸ್ ರೆಡಿ ಟು ಫೇಸ್ ಹಾರ್ಡ್ಶಿಪ್ಸ್. ಯಾವುದೇ ಕಠಿಣತೆ ಬಂದರೂ ಫೇಸ್ ಮಾಡೋಷ್ಟು ಧೈರ್ಯ ಅವರಲ್ಲಿತ್ತು. ಹರ್ ಇಂಟ್ರೆಸ್ಟ್ ಇನ್ಕ್ರೀಸ್ಡ್ ವೆನ್ ಶಿ ಕೇಮ್ ಟು ನೋ ಅಬೌಟ್ ದ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದೇವೆ. ಥರ್ಡ್ ಕ್ವಶನು, ವಿತ್ ಜೀಲ್ ಆ್ಯಂಡ್ ಡಿಟರ್ಮಿನೇಷನ್ ಅನ್ನೋದು ಕೀವರ್ಡ್ ಅಂತ ಇಟ್ಕೊಡ್ರಿ. ದೇರ್ ಇಸ್ ನಥಿಂಗ್ ದಟ್ ಒನ್ ಕೆನಾಟ್ ಅಚೀವ್ ಅಂತೇಳಿ. ಜೀಲ್ ಆ್ಯಂಡ್ ಡಿಟರ್ಮಿನೇಷನ್ ಇದ್ದರೆ ಯಾವುದೂ ಇಂಪಾಸಿಬಲ್ ಆಗಲ್ಲ ಸಾಧನೆಗಾಗಿ. ಸೊ ವಾಟ್ ಎಲ್ಸ್ ಡೂ ಯು ಥಿಂಕ್ ಆರ್ ನೆಸೆಸರಿ ಟು ಅಚೀವ್ ಸಕ್ಸಸ್? ಹಾಗೆ ಸಕ್ಸಸ್ ಆಗಬೇಕಾದ್ರೆ ಮತ್ತೇನೋ ಅವಶ್ಯಕತೆ ಇದೆ ಅಂತ ಕ್ವಶನ್ ಕೇಳ್ತಾರೆ.
ಸೊ ಆನ್ಸರ್ ಏನು ಕೊಟ್ಟಿದ್ದೇವೆ, ಬಿಸೈಡ್ ಜೀಲ್ ಆ್ಯಂಡ್ ಡಿಟರ್ಮಿನೇಷನ್, ಜೀಲು ಮತ್ತು ಡಿಟರ್ಮಿನೇಷನ್ ಜೊತೆಗೆ ಒನ್ ಶುಡ್ ಹ್ಯಾವ್ ಅ ವಿಲ್ಲಿಂಗ್ನೆಸ್ ಟು ಗೋ ಟು ಎನಿ ಲೆಂತ್ ಟು ಅಚೀವ್ ಒನ್ಸ್ ಗೋಲ್. ಕಷ್ಟ ಏನೇ ಇರಲಿ ಗೋಲನ್ನು ರೀಚ್ ಆಗಬೇಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಏನೇ ಬಂದರೂ ಎದುರಿಸ್ಬೇಕಾತ ಅಷ್ಟೇ ಅಲ್ರಿ. ಪ್ರಾಕ್ಟೀಸ್, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇವು ಆರ್ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ದ್ಯಾಟ್ ಲೀಡ್ ಟು ಸಕ್ಸಸ್. 2 ಪಾಯಿಂಟ್ಸ್ ಬರೀರಿ, ಓಕೆ. ವಾಟ್ ವಾಸ್ ಡಿಕ್ಕಿ ಡೋಲ್ಮಾ ಫ್ಯಾಸಿನೇಟೆಡ್ ಬೈ ಸಿನ್ಸ್ ಹರ್ ಚೈಲ್ಡ್ಹುಡ್? ಬಾಲ್ಯದಿಂದ ಅವ್ರಿಗೆ ಏನು ಫ್ಯಾಸಿನೇಟ್ ಆಗಿತ್ತು ಅದು ಆಲ್ರೆಡಿ ಒಂದು ಕ್ವಶನ್ದಲ್ಲಿ ನಾವು ಏನೇ ಡಿಸ್ಕಸ್ ಮಾಡಿದ್ದೇವೆ. ಡಿಕ್ಕಿ ಡೋಲ್ಮಾ ಫ್ಯಾಸಿನೇಟ್ ಬೈ ದ ಗ್ರ್ಯಾಂಡ್ ವ್ಯೂ ಆಫ್ ದಿ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ಹಿಮಾಲಯಸ್ ಫ್ರಮ್ ಹರ್ ಚೈಲ್ಡ್ಹುಡ್. ಬಾಲ್ಯದಲ್ಲೂ ಅದೇನು ದೃಶ್ಯ ಇತ್ತು, ಹಿಮಾಲಯ ಪೀಕ್ಸ್ ಕವರ್ ಆಗಿದ್ದು, ಅದನ್ನು ನೋಡಿ ಆಕರ್ಷಿತರಾಗಿದ್ದು. ಆಮೇಲೆ ಹರ್ ನೇಟಿವ್ ಪ್ಲೇಸ್ ಪಲ್ಚಾನ್ ವಾಸ್ ಸರೌಂಡೆಡ್ ಬೈ ಮೌಂಟೇನ್ ಪೀಕ್ಸ್. ಆ ಪಲ್ಚಾನ್ ಸುತ್ತಮುತ್ತಲೂ ಏನಿದ್ದು ಬರೇ ಹಿಮಾಲಯಸ್ ಇದ್ದು. ಆ್ಯಂಡ್ ಶಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸ್ಕೈಯಿಂಗ್ ಅಂತ ಕೊಟ್ಟಿದ್ದೀವಿ, ಸ್ಕೀಮ್. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಟು ಹರ್ ವೆಂಚರ್ಗಾಗಿ ಯಾವ ರೀತಿ ತಯಾರು ಮಾಡ್ಕೊಂಡ್ರು ಡಿಕ್ಕಿ ಡೋಲ್ಮಾ ಅವರಂತ ಕ್ವಶನ್ ಮಾಡಿದರೆ. ಸೊ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಬೈ ಜಾಯ್ನಿಂಗ್ ದ ನ್ಯೂಲಿ ಓಪನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿದಲ್ಲಿ. ಇತ್ತೀಚೆಗೆ ಓಪನ್ ಆದಂಥ ಇನ್ಸ್ಟಿಟ್ಯೂಟಲ್ಲಿ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಜಾಯ್ನ್ ಆಗ್ತಾರೆ. ಶಿ ಅಂಡರ್ವೆಂಟ್ ಬೇಸಿಕ್ ಟ್ರೈನಿಂಗ್ ವಿತ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಅವರು ಬೇಸಿಕ್ ಟ್ರೈನಿಂಗ್ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಶಿ ಸೆಕ್ಯೂರ್ಡ್ ಆ್ಯನ್ A grade ಆ್ಯಂಡ್ ವಾಸ್ ಸೆಲೆಕ್ಟೆಡ್ ಫಾರ್ ಆಲ್ ಇಂಡಿಯಾ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ಕೊಟ್ಟಿದ್ದೇವೆ. ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ? ಡಿಕ್ಕಿ ಡೋಲ್ಮಾ ಅವರ ಕನಸು ಏನಾಗಿತ್ತು? ವೆನ್ ಡಿಡ್ ಹರ್ ಡ್ರೀಮ್ ಕಮ್ ಟ್ರೂ? ಯಾವಾಗ ಅದು ನನಸಾಯಿತು? ವಾಟ್ ವಾಸ್ ಹರ್ ಅಚೀವ್ಮೆಂಟ್? ಅವರ ಸಾಧನೆ ಏನಾಗಿತ್ತು? ಸೊ ಈ ರೀತಿ ಕ್ವಶನ್ ಕೇಳಿದ್ರೆ ಆನ್ಸರ್ ಈಸ್ ದೇರ್. ಏನು? ಡಿಕ್ಕಿ ಡೋಲ್ಮಾಸ್ ಡ್ರೀಮ್ ವಾಸ್ ಏನು ಕನಸಾಗಿತ್ತು? ಸ್ಕೇಲ್ ದ ಸ್ನೋ ಕವರ್ಡ್ ಹಿಮಾಲಯಸ್. ಹಿಮಾಲಯಗಳನ್ನು ಏರುವುದು, ಪರ್ವತ ಶ್ರೇಣಿಯಲ್ಲಿ ಏರುವುದು ಒಂದು ಕನಸಾಗಿತ್ತು. ಆಮೇಲೆ ಹರ್ ಡ್ರೀಮ್ ಕೇಮ್ ಟ್ರೂ ಯಾವಾಗ ಕನಸು ನನಸಾಯಿತು ಅಂದರೆ ವೆನ್ ಶಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಆಲ್ ಇಂಡಿಯಾ ಮೌಂಟ್ ಎವರೆಸ್ಟ್ ಎಕ್ಸ್ಪಿಡಿಷನ್. ಸೊ ಅದಕ್ಕೆ ಸೆಲೆಕ್ಟ್ ಆದ ತಕ್ಷಣ ಅವಳ ಕನಸು ಏನಾಯಿತು? ನನಸಾಯಿತು. ಓಕೆ. ನೆಕ್ಸ್ಟ್, ಶಿ ಕ್ಲೈಮ್ಡ್ ಮೌಂಟ್ ಎವರೆಸ್ಟ್ ಆನ್ 10th May 1993. ಏನು ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಈ ಆನ್ಸರ್ ಇದು. 1993 10th May ಅವರು ಮೌಂಟ್ ಎವರೆಸ್ಟ್ ಏರ್ತಾರೆ. ಬಿಕೇಮ್ ದ ಯಂಗೆಸ್ಟ್ ವುಮೆನ್ ಇನ್ ದ ವರ್ಲ್ಡ್ ಟು ಸ್ಕೇಲ್ ದ ಹೈಯೆಸ್ಟ್ ಪೀಕ್ ರೀ. ಇಡೀ ಮೌಂಟ್ ಎವರೆಸ್ಟನ್ನು ಏರಿದಂಥ ಅತ್ಯಂತ ಯಂಗೆಸ್ಟ್ ವುಮೆನ್ ಆಗಿ ಇವರು ಆಗ್ತಾರೆ. ಇಡೀ ಮೌಂಟ್ ಎವರೆಸ್ಟ್ ಏರಿದಂಥ ಅತ್ಯಂತ ಕಡಿಮೆ ವಯಸ್ಸನ್ನು ಅವರು ಇವರು ಆಗ್ತಾರೆ. ಓಕೆ. ಸೊ ಇದು ಆಯಿತು. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ ಶಿ ಕ್ಲೈಮ್ಡ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟನ್ನು ಏರಿದ ನಂತರ ಡಿಕ್ಕಿ ಡೋಲ್ಮಾ ಅವರಿಗೆ ಯಾವ ರೀತಿ ಫೀಲ್ ಆಯಿತು? ಸೊ ಇದನ್ನೇ ಕ್ವಶನ್ ಬೇರೆ ಬೇರೆ ರೀತಿಯೂ ಕ್ವಶನ್ ಕೇಳ್ಬೋದಾ? ಓಕೆ, ಅದನ್ನು ಕೊಟ್ಟಾರೆ ನೋಡೋಣ. ಅಥವಾ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ ಶಿ ಕ್ಲೈಮ್ಡ್? ಸೇಮ್ ಕ್ವಶನ್, ಮಾಡಲ್ ಕ್ವಶನ್ 4ರಲ್ಲಿ ಕ್ವಶನ್ ಕೇಳ್ತು. ಆನ್ಸರ್ ಏನಂತಿದೆ ಅಂದರೆ ಡಿಕ್ಕಿ ಡೋಲ್ಮಾ ಫೆಲ್ಟ್ ದಟ್ ಶಿ ಸೈಡ್ ಫ್ರಮ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಳ್ಳುವಂಥ ಬಿಯಾಂಡ್ ಇಮ್ಯಾಜಿನೇಷನ್, ಅದು ಕಲ್ಪನೆಗೂ ಮೀರಿದಿರ್ತಂತೆ. ಶಿ ಸೆಡ್ ದ್ಯಾಟ್ ಆಲ್ ದ ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಬೋದು, ಎಲ್ಲವೂ ಮೀನ್ ನಥಿಂಗ್, ಎಲ್ಲವೂ ನಗಣ್ಯ ಅನಿಸ್ತವೆ ಅದ್ರ ಮುಂದೆ, ಆ ದೃಶ್ಯದ ಮುಂದೆ. ವೆನ್ ಕಂಪೇರ್ಡ್ ಟು ದ ಎಕ್ಸ್ಪೀರಿಯನ್ಸ್ ಆಫ್ ವಿಟ್ನೆಸಿಂಗ್ ದ ಬ್ಯೂಟಿ ಆಫ್ ಮೌಂಟ್ ಎವರೆಸ್ಟನ್ನು ನೋಡಿದ ತಕ್ಷಣ ಅವರಿಗೆ ಈ ರೀತಿ ಅನಿಸುತ್ತೆ. 8th question, what makes you think that Dicky Dolma's life as a girl was sorrowful? Same. ಸಾರಫುಲ್ ಅಂದರೂ ಒಂದೇ, ಹಾರ್ಡ್ಶಿಪ್ಸ್ ಅಂದರೂ ಒಂದೇ, ಅದೇ ಕ್ವಶನ್ ಆನ್ಸರ್ ಸೇಮ್ ಬರುತ್ತೆ. ಸೊ ಏನನ್ನು ನೋಡಿದ್ರೆ ನಿಮಗೆ ಅವರು ದುಃಖಕರ ಆಗಿತ್ತು ಜೀವನ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಶಿ ವಾಸ್ ಓನ್ಲಿ 11 years old ಆ್ಯಂಡ್ ಶಿ ಆಲ್ಸೋ ಲಾಸ್ಟ್ ಹರ್ ಎಲ್ಡರ್ ಬ್ರದರ್. ದಿಸ್ ಇನ್ಸಿಡೆಂಟ್ಸ್ ಮೇಡ್ ಹರ್ ಚೈಲ್ಡ್ಹುಡ್ ಸಾರಫುಲ್ ಆ್ಯಂಡ್ ಡಿಫಿಕಲ್ಟ್. ಇನ್ನಷ್ಟು ಕೂಡ ಬರೀಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಆ್ಯಡ್ ಮಾಡ್ಬೋದು. ವಾಟ್ ಫ್ಯಾಕ್ಟರ್ಸ್ ಎನ್ಕರೇಜ್ ಡಿಕ್ಕಿ ಡೋಲ್ಮಾಸ್ ಟು ಟೇಕ್ ಅಪ್ ದ ಬೇಸಿಕ್ ಮೌಂಟೇನಿಂಗ್ ಕೋರ್ಸ್? ಬೇಸಿಕ್ ಮೌಂಟೇನಿಂಗ್ ಕೋರ್ಸ್ಗೆ ಯಾಕೆ ಅವರು ಜಾಯ್ನ್ ಆಗ್ತಾರೆ ಅಂತ ಕ್ವಶನ್ ಮಾಡಿದರೆ, ಓಕೆ, ಯಾಕೆ ಜಾಯ್ನ್ ಆಗ್ತಾರೆ ಅಂತಂದರೆ ಆನ್ಸರ್ ಏನು ಕೊಟ್ಟಿದ್ದೀವಿ. ಡಿಕ್ಕಿ ಡೋಲ್ಮಾ ಕೇಮ್ ಟು ನೋ ಅಬೌಟ್ ದ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ ದಟ್ ಪ್ರೊವೈಡೆಡ್ ಟ್ರೈನಿಂಗ್ ಟು ಮೌಂಟೇನ್ ಕ್ಲೈಂಬರ್ಸ್. ಸೊ ಅವ್ರಿಗೆ ಗೊತ್ತಾಗುತ್ತೆ ಮೌಂಟೇನ್ ಕ್ಲೈಂಬರ್ಸ್ಗೆ ಮನಾಲಿದಲ್ಲಿರುವಂಥ ಇನ್ಸ್ಟಿಟ್ಯೂಟ್ ಹೆಲ್ಪ್ ಮಾಡುತ್ತೆ ಅಂತೇಳಿ. ಅವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎನ್ಕರೇಜ್ಡ್ ಹರ್. ಅವ್ರ ಕುಟುಂಬ ಮತ್ತು ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ. ಆಮೇಲೆ ದ ಮೌಂಟೇನ್ ಸರೌಂಡಿಂಗ್ ಹರ್ ಹೋಮ್ ಎಟ್ ಅಪರ್ಚನ್ ಆಲ್ಸೋ ಮೋಟಿವೇಟೆಡ್ ಹರ್. ಸೊ ಅವಳು ಹಳ್ಳಿ ಸುತ್ತಮುತ್ತಲು ಏನಿತ್ತಲ್ಲ ಅದನ್ನು ಕೂಡ ಅವರಿಗೆ ಮೋಟಿವೇಟ್ ರೀತಿ ಆಯಿತು.
ವಾಟ್ ಡಸ್ ಡೋಲ್ಮಾ ಸೇ ಅಬೌಟ್ ದ ವ್ಯೂ ಫ್ರಮ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್? ಸೇಮ್ ಆಲ್ರೆಡಿ ಕ್ವಶನ್ ಬಂದಿದೆ ರಿಪೀಟರ್. ಸೊ ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಂಡು ಡಿ ಕೆ ಡೋಲ್ಮಾ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಕ್ವಶನ್ ಇತ್ತಲ್ಲ, ಅದೇ ಆನ್ಸರ್ ಕೂಡ ಬರೀಬೇಕಾಗುತ್ತೆ. ಸೇಮ್ ಆನ್ಸರ್. ಟ್ರೂಲಿ ಅಂಡರ್ಸ್ಟ್ಯಾಂಡ್ ಎಕ್ಸ್ಪೀರಿಯನ್ಸ್ ದ ವ್ಯೂ ದಟ್ ಟಾಪ್ ವಾಸ್ ಅನ್ಇಮ್ಯಾಜಿನಬಲ್. ಅದೇ ಆನ್ಸರ್. ಟೇಕಿಂಗ್ ಆ್ಯಂಡ್ ನೋ ಅವಾರ್ಡ್ ಅಂಡ್ ಕುಡ್ ಈಕ್ವಲ್ ದಟ್ ಎಕ್ಸ್ಪೀರಿಯನ್ಸ್. ಈ ಅದರ ಬರೀರಿ, ಇದರ ಬರೀರಿ, ಒಂದು ಬರೀರಿ. ಓಕೆ, ಎನಿ ಒನ್ ಕ್ವಶನ್ ಆನ್ಸರ್. ಮಾರ್ಕ್ಸ್ ಫುಲ್ ಸಿಗ್ತಾವೆ, ಏನು ತೊಂದರೆ ಇಲ್ಲ. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡಿ ಕೆ ಡೋಲ್ಮಾಸ್ ಲೈಫ್? ಡಿ ಕೆ ಡೋಲ್ಮಾ ಅವ್ರ ಲೈಫ್ನಿಂದ ನೀವು ಏನು ಕಲಿತೀರಿ? ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಚೆನ್ನಾಗಿ ಅನ್ಸುತ್ತಾ? ವಿ ಲರ್ನ್ ದಟ್ ಹರ್ಡಲ್ಸ್ ಶುಡ್ ಬಿ ಫೇಸ್ಡ್ ಬೋಲ್ಡ್ಲಿ. ಕಷ್ಟಗಳು ಬಂದ ಕಾರಣ ಧೈರ್ಯವಾಗಿ ಎದುರಿಸಬೇಕು ಅನ್ನೋದು. ಡಿ ಕೆ ಡೋಲ್ಮಾಸ್ ಡಿಟರ್ಮಿನೇಷನ್, ಹಾರ್ಡ್ ವರ್ಕ್ ಆ್ಯಂಡ್ ಜ್ಯೂಲ್ ಫಾರ್ ಅಚೀವಿಂಗ್ ಹರ್ ಗೋಲ್ ಆರ್ ಟ್ರೂಲಿ ಇನ್ಸ್ಪೈರಿಂಗ್ ಅಂತ ಕೊಟ್ಟಿದ್ದೀವಿ. ಸೊ ಹಾರ್ಡ್ ವರ್ಕ್ ಆಗಿಬಿಟ್ಟು ಡಿಟರ್ಮಿನೇಷನ್ ಎಲ್ಲ ಕಲಿಬೇಕಾಗತ್ತೆ ರೀ. ಹೌ ಕುಡ್ ಡಿ ಕೆ ಡೋಲ್ಮಾ ಅಚೀವ್ ದ ಗ್ರೇಟ್ ಫೀಟ್ ಈವನ್ ವಿತ್ ಹರ್ ಹಾರ್ಡ್ಶಿಪ್ಸ್? ಕಷ್ಟ ಇದ್ದರೂ ಹೇಗೆ ಸಾಧನೆ ಮಾಡ್ತಾರೆ ಅವರು ಅಂದರೆ, ಡಿ ಕೆ ಡೋಲ್ಮಾ ನೆವರ್ ಕನ್ಸಿಡರ್ಡ್ ಮೌಂಟೇನಿಂಗ್ ಟಫ್ ಸ್ಪೋರ್ಟ್ಸ್. ಎಂದಿಗೂ ಟಫ್ ಸ್ಪೋರ್ಟ್ಸ್ ಆಗಿದ್ದಿಲ್ಲ ಅವರಿಗೆ, ಅಂತ ಕನ್ಸಿಡರ್ ಮಾಡಿದ್ದಿಲ್ಲ. ಹರ್ ಜಿಲ್ ಫಾರ್ ವರ್ಕ್, ಡಿಟರ್ಮಿನೇಷನ್, ಸಿನ್ಸಿಯರಿಟಿ ಆ್ಯಂಡ್ ಬಿಲೀವ್ ದಟ್ ಸಕ್ಸಸ್ ಫಾಲೋಸ್ ಹಾರ್ಡ್ ವರ್ಕ್ ಹೆಲ್ಪ್ಡ್ ಹರ್ ಓವರ್ಕಮ್ಸ್ ಹಾರ್ಡ್ಶಿಪ್ಸ್ ಆ್ಯಂಡ್ ಅಚೀವ್ ಗ್ರೇಟ್ನೆಸ್ ಅಂತ ಕೊಟ್ಟಿದ್ದೀವಿ. 13th ಕ್ವಶನ್, ಮೆನ್ಷನ್ ದ ಹಾಬೀಸ್ ಆಫ್ ಡಿ ಕೆ ಡೋಲ್ಮಾ ಅಂತ ಕ್ವಶನ್ ಕೇಳಿದರೆ, ಯಾವ್ಯಾವ ಹಾಬೀಸ್ ಇತ್ತು ಅಂತಂದರೆ, ಅದು ವಾಟ್ ವಾಸ್ ದ ಅದರ್ ಹಾಬೀಸ್ ಆಫ್ ಡಿ ಕೆ ಡೋಲ್ಮಾಸ್ ಬಿಸೈಡ್ಸ್ ಮೌಂಟೇನಿಂಗ್ ಅಂತ ಕ್ವಶನ್ ಕೇಳಿದರೆ, ಆನ್ಸರ್ ಬಿಸೈಡ್ಸ್ ಮೌಂಟೇನಿಂಗ್ ಡಿ ಕೆ ಡೋಲ್ಮಾ ಲವ್ಸ್ ಲಿಸ್ನಿಂಗ್ ಟು ಮ್ಯೂಸಿಕ್, ಎಸ್ಪೆಷಲಿ ಓಲ್ಡ್ ಇಂಡಿಯನ್ ಫಿಲ್ಮ್ ಸಾಂಗ್ಸ್ನ ಕೇಳ್ತಾ ಇದ್ರು. ಶಿ ಆಲ್ಸೋ ವರ್ಕ್ಸ್ ಆಸ್ ಅ ಮೌಂಟೇನಿಂಗ್ ಇನ್ಸ್ಟ್ರಕ್ಟರ್ ಅಟ್ ದ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿದಲ್ಲಿ ಕೆಲಸ ಮಾಡ್ತಿದ್ದರು ಅಂತ ಕೊಟ್ಟಿದ್ದೀವಿ. ವಾಟ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್ ದಟ್ ಡೋಲ್ಮಾ ಹ್ಯಾಡ್ ಟು ಫೇಸ್ ಬಿಸೈಡ್ಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್? ಮಾನಸಿಕ ದೈಹಿಕ ಸಮಸ್ಯೆಗಳಲ್ಲದೆ ಮತ್ತೊಂದು ದೊಡ್ಡ ಹೆಡೇಕ್ ಯಾವುದಾಗಿತ್ತು ಡಿ ಕೆ ಡೋಲ್ಮಾ ಅವರಿಗೆ? ಸೊ ಫೈನಾನ್ಷಿಯಲ್ ಹೆಡೇಕ್ ರೀ, ಮತ್ತೆ ಯಾವುದೂ ಇಲ್ಲ. ಡೋಲ್ಮಾಸ್ ಫಾದರ್ ವಾಸ್ ಬೆಟರ್ ಆಗಿರ್ತಾರೆ. ದ ಫ್ಯಾಮಿಲಿ ವಾಸ್ ನಾಟ್ ಫೈನಾನ್ಸಿಯಲ್ ಸೌಂಡ್ ಆಗಿರ್ತಾರೆ, ಅಷ್ಟೊಂದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಇರೋದಿಲ್ಲ. ಶಿ ನೀಡೆಡ್ ಲಾಟ್ ಆಫ್ ಮನಿ ಫಾದರ್ಸ್ ಟ್ರೀಟ್ಮೆಂಟ್ಗಾಗಿ ದುಡ್ಡು ಬೇಕಾಗಿರ್ತೈತಿ. ಬಟ್ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಟು ಆಫರ್. ಕೊಡಲಿಕ್ಕೆ ದುಡ್ಡೇ ಇರಲಿಲ್ಲ. ವೆರಿ ಲಿಟಲ್ ಅನ್ನೋದು ನೆಗೆಟಿವ್ ವರ್ಡ್, ನಿಮ್ದು ಇಟ್ಕೊಡಿ, ಕ್ವಶನ್ ಟ್ಯಾಗ್ದಲ್ಲಿ ಹೆಲ್ಪ್ ಆಗುತ್ತೆ. ಡೋಲ್ಮಾ ಸೇಸ್ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಮೀ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ದಿ ಲಾಫ್ಟಿ ಮೌಂಟೇನ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್? ಸೊ ಯಾಕೆ ಹೀಗೆ ಹೇಳ್ತಾರೆ? ಇಟ್ ಈಸ್ ನಾಟ್ ಡಿಫಿಕಲ್ಟ್. ನನಗೆ ಅದೇನು ಡಿಫಿಕಲ್ಟ್ ಡಿಸಿಷನ್ ಆಗಲಿಲ್ಲ. ಲಾಫ್ಟಿ ಮೌಂಟೇನ್ಸ್ ಅನ್ನು ಇರೋದು ಚಾಲೆಂಜ್ ಆಗಿ ತಗೋದು. ಅಥವಾ ಚೆಕಿಂಗ್ ಮೌಂಟೇನಿಂಗ್ ವಾಸ್ ನಾಟ್ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿ ಕೆ ಡೋಲ್ಮಾ, ಜಸ್ಟಿಫೈ ದ ಕ್ವಶನ್ ಕೇಳಿದ್ರು ಮಾಡಲ್ ಕ್ವಶನ್ 1ದಲ್ಲಿ. ಅಥವಾ ಎಕ್ಸಾಮ್ ಲಾಸ್ಟ್ ಇಯರ್ ಎಕ್ಸಾಮ್ 3ದಲ್ಲಿ ಮೌಂಟೇನಿಂಗ್ ಇಸ್ ಟಫ್ ಸ್ಪೋರ್ಟ್ಸ್ ಬಟ್ ನೆವರ್ ಕ್ರಾಸ್ ಡೋಲ್ಮಾಸ್ ಮೈಂಡ್ ವೈ ಅಂತ ಕೂಡ ಕ್ವಶನ್ ಕೇಳ್ಬೋದು. ಆನ್ಸರ್, ಡೋಲ್ಮಾ ಸೇಸ್ ದಟ್ ಮೌಂಟೇನಿಂಗ್ ನೆವರ್ ಅಪಿಯರ್ ಟಫ್ ಟು ಹರ್ ಬಿಕಾಸ್ ಆಫ್ ಹರ್ ಜೀಲ್ ಫಾರ್ ವರ್ಕ್. ಒಂದೇ ಪಾಯಿಂಟ್. ಎರಡನೇದು, ಸೀಯಿಂಗ್ ಮೌಂಟೇನ್ ಪೀಕ್ಸ್ ವಾಸ್ ಸೆಕೆಂಡ್ ನೇಚರ್ ಟು ಹರ್. ಆ್ಯಂಡ್ ಥರ್ಡ್ ಪಾಯಿಂಟ್, ಶಿ ವಾಸ್ ನೆವರ್ ಅಫ್ರೇಡ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ವೇಸ್ ರೆಡಿ ಟು ಫೇಸ್ ಚಾಲೆಂಜಸ್. ಇಷ್ಟು. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಾಟ್ ನೆಕ್ಸ್ಟ್ ವಿಡಿಯೋ ಯಾವುದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಮಾಡಿ ಸ್ಟೂಡೆಂಟ್ಸ್. ಸೊ ಯಾವುದನ್ನು ನೀವು ಅಂತೀರಿ, ಗ್ರಾಮರ್ ಏನೇ ಇದ್ದರೂ ಹೇಳ್ರಿ. ಸೊ ಗ್ರಾಮರ್ ಬಗ್ಗೆ ಟಾಪಿಕ್ ಇದ್ದರೆ ಅದನ್ನು ನಾನು ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಯಾವ ವಿಡಿಯೋನ ನಾವು ನೆಕ್ಸ್ಟ್ ಮಾಡೋಣ ಅಂತೇಳಿ. ಯು ಹ್ಯಾವ್ ಟು ಕಮೆಂಟ್ ಮೀ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇದನ್ನೇ ಚೆಕ್ ಲಿಸ್ಟ್ ಮಾಡ್ಕೊಂಡು ವಿಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ. ಒಂದೇ ನೋಡಿದ್ರಲ್ಲ, ಎರಡನೇದು, 3, 4, 5 ಅಂತೇಳಿ. ಸೊ ಹೀಗೆ ನೋಡ್ತಾ ಬನ್ನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.